ಇವತ್ತಿನ ದಿನಗಳಲ್ಲಿ ನಮ್ಮ ರೈತರಿಗೆ ಪರಾಗಸ್ಪರ್ಶ ಮುಖ್ಯ ಮಟ್ಟದಲ್ಲಿ ಪರಾಗಸ್ಪರ್ಶ ಮಾಡೋ ನಿಟ್ಟಿನಿಂದ ಅದರಲ್ಲಿ ಅಧಿಕ ಇಳುವರಿ ಮತ್ತೆ ಅಧಿಕ ಲಾಭವನ್ನು ಗಳಿಸುವ ರೈತರ ಜೀವನವನ್ನು ಸುಸ್ಥಿರವಾಗಿ ಇಟ್ಟುಕೊಳ್ಳೋದಕ್ಕೋಸ್ಕರವಾಗಿ ನಾವು ಜೇನು ಕೃಷಿಯನ್ನ ಅಳವಡಿಸಿಕೊಳ್ಬೇಕು ಅಂತ ನಾವು ಇವತ್ತು ಪ್ರತಿಯೊಂದು ರೈತರಿಗೂ ಸಹ ನಾವು ಈ ಮಾಹಿತಿಯನ್ನ ತಲುಪಿಸ್ತಾ. ನಮಸ್ತೆ, ಇದು ಯಾವುದೇ ರೀತಿಯ ಪ್ರಮೋಷನ್ ವಿಡಿಯೋ ಅಲ್ಲ. ಜೇನು ಸಾಕಾಣಿಕೆ ಮಾಡುವುದರಿಂದ ಬೆಳೆಗಳ ಇಳುವರಿ ಹೆಚ್ಚಾಗುತ್ತೆ, ಹಾಗೆ ಜೇನು ಸಾಕಾಣಿಕೆಯಿಂದ ಅವರಿಗೆ ಹೆಚ್ಚಿನ ಆದಾಯ ಕೂಡ ಬರೋದ್ರಿಂದ ಯಾರಿಗೆಲ್ಲ ಆಸಕ್ತಿ ಇದೆ ಅವರು ಜೇನು ಸಾಕಾಣಿಕೆಯನ್ನು ಮಾಡ್ಬೋದು. ಇವರು ಜೇನು ಸಾಕಾಣಿಕೆ ಹೇಗೆ ಮಾಡುವುದು ಎನ್ನುವುದನ್ನು ಟ್ರೈನಿಂಗ್ ಕೊಡೋದ್ರ ಜೊತೆಗೆ ಜೇನು ಸಾಕಾಣಿಕೆಗೆ ಬೇಕಾದಂತಹ ಎಲ್ಲ ಉಪಕರಣಗಳು ಕೂಡ ಇವ್ರ ಹತ್ರ ಸಿಗುತ್ತೆ. ಯಾರಿಗೆಲ್ಲ ಆಸಕ್ತಿ ಇದೆ ಅವರೆಲ್ಲ ಇವರನ್ನು ಕಾಂಟ್ಯಾಕ್ಟ್ ಮಾಡಿ ಜೇನು ಸಾಕಾಣಿಕೆಯನ್ನು ಮಾಡಬಹುದು. ನಮಸ್ಕಾರ, ನನ್ನ ಹೆಸರು ಸಂತೋಷ್ ಅಂತ ಹೇಳಿ, ತಪೋವನ ಮಧುಕೇಂದ್ರ ಪ್ರೊಪ್ರೈಟರ್. ಮುಖ್ಯವಾಗಿ ನಾವು ಈ ಜೇನು ಸಾಕಾಣಿಕೆ ಯಾಕೆ ಆರಂಭಿಸಬೇಕು ಅಂತ ಹೇಳಿದ್ರೆ, ಇವತ್ತಿನ ದಿನಗಳಲ್ಲಿ ನಮ್ಮ ರೈತರಿಗೆ ಅದರಲ್ಲೂ ನಮ್ಮ ತೋಟಗಾರಿಕೆ ಬೆಳೆ ಆಗಿರ್ಬೋದು, ಕೃಷಿ ಬೆಳೆ ಆಗಿರ್ಬೋದು, ಅದರಲ್ಲಿ ಪರಾಗಸ್ಪರ್ಶ ಮುಖ್ಯ ಉದ್ದೇಶ ನಮ್ದು. ಜೇನುನೊಣಗಳು ತೋಟದಲ್ಲಿ ಪರಾಗಸ್ಪರ್ಶ ಮಾಡೋ ನಿಟ್ಟಿನಿಂದ ಅದರಲ್ಲಿ ಅಧಿಕ ಇಳುವರಿ ಮತ್ತೆ ಅಧಿಕ ಲಾಭವನ್ನು ಗಳಿಸುವ ಮುಖೇನ ರೈತರ ಜೀವನವನ್ನು ಸುಸ್ಥಿರವಾಗಿ ಇಟ್ಟುಕೊಳ್ಳೋದಕ್ಕೋಸ್ಕರವಾಗಿ ನಾವು ಜೇನು ಕೃಷಿಯನ್ನ ಅಳವಡಿಸ್ಕೊಳ್ಬೇಕು ಅಂತ ನಾವು ಇವತ್ತು ಪ್ರತಿಯೊಂದು ರೈತರಿಗೂ ಸಹ ನಾವು ಈ ಮಾಹಿತಿಯನ್ನ ತಲುಪಿಸ್ತಾ ಅದಕ್ಕೆ ಬೇಕಾಗಿರುವಂತಹ ಸಲಕರಣೆಗಳನ್ನ ನಮ್ಮ ಒಂದು ಈ ಸಂಸ್ಥೆ ವತಿಯಿಂದ ರೈತರಿಗೆ ಒಂದು ರಿಯಾಯಿತಿ ದರದಲ್ಲಿ ಕೊಟ್ಟು ಹೆಚ್ಚು ಅನುಕೂಲ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ನಾವು ಈ ಒಂದು ಸಂಸ್ಥೆಯನ್ನ ನಾವು ಪ್ರಾರಂಭಿಸಿದೀವಿ. ಅದರ ಜೊತೆಗೆ ಮುಖ್ಯವಾಗಿ ನಮ್ಮಲ್ಲಿ ಏನಂತ ಹೇಳಿದ್ರೆ ಜೇನು ಸಾಕಾಣಿಕೆ ಎಷ್ಟು ಪ್ರಭೇದದ ಜೇನುಗಳಿದಾವೆ, ಯಾವ್ದು ಜೇನುಗಳಿದಾವೆ ಅನ್ನೋದ್ರ ಬಗ್ಗೆನೂ ಸಹ ನಾವು ಇದರಲ್ಲಿ ತಿಳಿಸ್ಕೊಡ್ತೀವಿ. ಮುಖ್ಯವಾಗಿ ನಾವು ಸಾಕುವಂತ ಒಂದು 5 ಪ್ರಭೇದದ ಜೇನುನೊಣಗಳಿದ್ದು ನಾವು ಸಾಕುವಂತದ್ದು ತುಳುವೆ ಜೇನು ಅಂತ ಹೇಳ್ತೀವಿ. ತುಳುವೆ ಜೇನು, ನಸರು ಜೇನು, ಯುರೋಪಿಯನ್ ಜೇನು, ಈ 3 ಪ್ರಭೇದದ ಜೇನುನೊಣಗಳನ್ನ ನಾವು ಸಾಕ್ಲಿಕ್ಕೆ ನಾವು ಪ್ರಿಪೇರ್ ಮಾಡ್ತೀವಿ. ಅದಲ್ದಿರೇನೆ ಮುಖ್ಯವಾಗಿ ಈ ಒಂದು ಜೇನು ಕೃಷಿಗೆ ಈ ಉಪ ಉತ್ಪನ್ನಗಳಾದಂತ ಜೇನು ತುಪ್ಪ ಇರ್ಬೋದು, ಜೇನು ಮೇಣ ಆಗಿರ್ಬೋದು, ಇತರೆ ವಸ್ತುಗಳೆಲ್ಲವೂ ಸಹ ಈ ಜೇನು ತುಪ್ಪದಿಂದ ಉಪಕಸುಬಿಂದ ರೈತರಿಗೆ ಅನುಕೂಲ ಆಗ್ಲಿ ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಈ ಜೇನು ಕೃಷಿಯನ್ನ ಅಳವಡಿಸ್ಕೊಳ್ಳೋದಕ್ಕೋಸ್ಕರ ಎಲ್ಲರಿಗೂ ನಾವು ಮಾಹಿತಿಯನ್ನ ಕೊಡ್ತಾ ಈ ತರಬೇತಿ ಕಾರ್ಯಕ್ರಮ ನಮ್ಮ ಸಂಸ್ಥೆ ವತಿಯಿಂದ ಜೇನು ಸಾಕಾಣಿಕೆಗೆ ಹೇಗೆ ಆರಂಭಿಸಬೇಕು, ಅದರ ನಿರ್ವಹಣೆ ಹೇಗೆ, ಅದರ ಆಗುವಗಳು ಹೇಗೆ ಅನ್ನೋದನ್ನ ನಾವು 2 ದಿನದ ತರಬೇತಿ ಕಾರ್ಯಕ್ರಮದಲ್ಲಿ ನಾವು ತಿಳಿಸ್ಕೊಡ್ತೀವಿ. ಎಲ್ಲರೂ ಸಹ ಯಾರಾದ್ರೂ ನಿಮ್ಗೆ ಜೇನು ಕೃಷಿ ಆಸಕ್ತರಿದ್ರೆ ತಾವು ಸಂಪರ್ಕಿಸಿ ಮಾಹಿತಿನ ಪಡ್ಕೊಳ್ಬಹುದಾಗಿರುತ್ತೆ. ಇದರಲ್ಲಿ ನಿಮ್ಗೆ ಜೇನು ಸಾಕಾಣಿಕೆ ಉಪಕರಣಗಳನ್ನ ನಿಮ್ಗೆ ತೋರಿಸ್ತೀನಿ, ಮತ್ತೆ ಉಪ ಉತ್ಪನ್ನಗಳು. ಮೊದಲನೇದಾಗಿ ನೋಡ್ಬೋದಾಗಿರುತ್ತೆ ನೀವು, ಇದು ನಾವು ಹೊಗೆತಿದಿ ಅಥವಾ ಸ್ಮೋಕರ್ ಅಂತ ಹೇಳ್ತೀವಿ. ಜೇನುನೊಣ ಕಚ್ಚದೇ ಇರ್ಲಿ ಅಂತ ಹೇಳಿ ಬಳಸುವಂತಹ ಸಾಧನ ಆಗಿರುತ್ತೆ. ಆಮೇಲೆ ಪ್ರಾರಂಭಿಕ ಅಂತ ಜೇನು ಕೃಷಿಕರಿಗೆ ಇದನ್ನ ನಾವು ಹ್ಯಾಂಡ್ ಗ್ಲೌಸ್ ಅಂತ ಹೇಳ್ತೀವಿ. ಅಂದ್ರೆ ನೇರವಾಗಿ ಕೈ ಇಡ್ಲಿಕ್ಕೆ ಭಯ ಆಗುತ್ತೆ, ಆ ರಕ್ಷಣೆ ಪಡ್ಲಿಕ್ಕೋಸ್ಕರ ಈ ಒಂದು ಉಪಯೋಗ ಹ್ಯಾಂಡ್ ಗ್ಲೌಸ್ ನಾವು ಯೂಸ್ ಮಾಡ್ತೀವಿ. ಅದರ ಜೊತೆಯಲ್ಲಿ ಕ್ವೀನ್ ಗೇಟ್ ಅಂತ ಹೇಳ್ತೀವಿ. ಅಂದ್ರೆ ಜೇನುನೊಣಗಳು ಪೆಟ್ಟಿಗೆಯಿಂದ ಬಿಟ್ಟು ಹೋಗದೆ ಇರ್ಲಿ ಅಂತ ಹೇಳಿ ರಾಣಿಯನ್ನ ತಡೆದು ನಿಲ್ಲಿಸೋದಕ್ಕೋಸ್ಕರ ಬಳಸುವಂತ ಒಂದು ಸಾಧನ ಇದು, ರಾಣಿ ತಡೆಗೇಟ್ ಅಂತ ಹೇಳಿ. ಇದು ಐ ಟೂಲ್ ಅಂತ ಹೇಳ್ತೀವಿ. ಫ್ರೇಮ್ಗಳು ಆ ಮೇಣದಿಂದ ಅಂಟುಕೊಂಡಿರ್ತವೆ, ಅದನ್ನ ಬಿಡಿಸ್ಲಿಕ್ಕೋಸ್ಕರವಾಗಿ ಇದನ್ನ ನಾವು ಐ ಟೂಲ್ ಅಂತ ಹೇಳ್ತೀವಿ. ಅದ್ರ ಜೊತೆಗೆ ಬ್ರಷ್, ಬಾಟಮ್ ಅಲ್ಲಿಗೆನ ನಾವು ವಾರಕ್ಕೊಂದ್ಸಲಿ ಕ್ಲೀನ್ ಮಾಡಬೇಕು. ಆ ಒಂದು ಕ್ಲೀನ್ ಮಾಡ್ಲಿಕ್ಕೆ ಆ ನಿಟ್ಟಿನಲ್ಲಿ ನಾವು ಇದನ್ನ ಬ್ರಷ್ ನ ಯೂಸ್ ಮಾಡ್ತೀವಿ. ಮತ್ತೆ ಬೀ ಫೀಡರ್ ಅಂತ ಹೇಳಿ, ಆಹಾರದ ಅಭಾವ ಕಾಲದಲ್ಲಿ ಜೇನುನೊಣಗಳಿಗೆ ಆಹಾರ ಇಲ್ಲ ಅಂತ ಸಮಯದಲ್ಲಿ ಈ ಬೀ ಫೀಡರ್ ನ ನಾವು ಕೊಡ್ತೀವಿ. ಇದರಲ್ಲಿ ಸಕ್ಕರೆ ಪಾಕವನ್ನು ಹಾಕುವ ಮುಖಾಂತರ ನಾವು ಅದಕ್ಕೆ ಉಣಿಸ್ತೀವಿ ಸಕ್ಕರೆ ಪಾಕವನ್ನ ಜೇನುನೊಣಗಳಿಗೆ. ಅದರ ಜೊತೆಗೆ ಇದನ್ನ ಬಿ ವೇಲ್ ಅಂತ ಹೇಳ್ತೀವಿ ಅಥವಾ ಮುಖ ಪರದೆ ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ ಜೇನುನೊಣಗಳಿಂದ ರಕ್ಷಣೆ ಪಡ್ಕೊಳ್ಳೋಕೋಸ್ಕರ, ಮುಖಕ್ಕೋಸ್ಕರ ಚುಚ್ಚಬಾರ್ದು ಅಂತ ಹೇಳಿ ನಾವು ಈ ಮುಖ ಪರದೆಯನ್ನು ಬಳಸ್ತೀವಿ. ಅದರ ಜೊತೆಗೆ ನೋಡ್ಬೋದು ನೀವು ಇಲ್ಲಿ, ಇದು ಜೇನಿನ ಮೇಣ ಅಂತ ಹೇಳ್ತೀವಿ. ಅಂದ್ರೆ ಜೇನು ತುಪ್ಪವನ್ನು ಎಕ್ಸ್ಟ್ರಾಕ್ಟ್ ಮಾಡಾದ್ಮೇಲೆ ಉಳಿಯುವಂತ ಮೇಣದ ಸಹಾಯದಿಂದ ರಾ ವ್ಯಾಕ್ಸ್ ಇಂದ ಈ ತರ ಪ್ಯೂರ್ ಮೇಣವನ್ನ ನಾವು ತಯಾರು ಮಾಡಿರ್ತೀವಿ. ಅದ್ರ ಜೊತೆ ನೋಡ್ಬೋದು ನೀವು, ಅದೆಲ್ಲ ಯುರೋಪಿಯನ್ ಜೇನುನೊಣ ಸಂತತಿಗಳು, ಇವೆಲ್ಲವೂ ಸಹ ನೀವು ನೋಡ್ತಾ ಇರೋದು ಯುರೋಪಿಯನ್ ಜೇನು ನೊಣಗಳು. ಹಾಗೆ ಇದು ಮೇಣದ ಹಾಳೆ ಅಂತ ಹೇಳ್ತೀವಿ. ಜೇನುತುಪ್ಪ ಬೇಗ ಅದು ಕಟ್ಲಿ ಅಂತ ಹೇಳಿ ಜೇನು ಮೇಣದ ಹಾಳೆಯನ್ನ ಅಳವಡಿಸ್ಕೊಡ್ತೇವೆ ಫ್ರೇಮ್ಗೆ, ಆ ಒಂದು ಇದು ವಸ್ತು. ಜೊತೆಗೆ ಇದು ಜೇನುತುಪ್ಪ ಅಂತ ಹೇಳಿ, ಜೇನಿನಿಂದ ಎಕ್ಸ್ಟ್ರಾಕ್ಟ್ ಮಾಡಿರುವಂತಹ ಒಂದು ಜೇನುತುಪ್ಪ ಇದು. ನೋಡ್ಬೋದು, ಅದೇ ಮುಖಾಂತರ ನಿಮ್ಗೆ ಜೇನು ಪೆಟ್ಟಿಗೆ ಅಂತೇಳಿ ಇಲ್ಲೇನು ನೋಡ್ತಾ ಇದ್ದೀರಾ, ಇದೆಲ್ಲವೂ ಸಹ
ನಮ್ಮ ತುಡುವೆ ಜೇನು ISI A ಸ್ಟ್ಯಾಂಡರ್ಡ್ ಅಂತ ಹೇಳ್ತೀವಿ. ಆ ಒಂದು ತುಡುವೆ ಜೇನು ಪೆಟ್ಟಿಗೆ, ಈ ಪೆಟ್ಟಿಗೆಯಲ್ಲಿ ಇಟ್ಟೆ ನಾವು ಜೇನವನ್ನ ಸಾಕಾಣಿಕೆ ಮಾಡೋದು. ಇದರಲ್ಲಿ ತುಡುವೆ ಜೇನನ್ನ ನಾವು ಸಾಕಾಣಿಕೆ ಮಾಡ್ತೀವಿ. ಅದ್ರ ಜೊತೆಗೆ ನೀವು ಈ ಚಾರ್ಟ್ ಅಲ್ಲಿ ಬೇಕಾದ್ರೆ ನೀವು ನೋಡ್ಬೋದು. ಸೊ ಯಾವ ಪ್ರಭೇದದ ಜೇನುಗಳು ಇದು, ಸಾಕಾಣಿಕೆ ಮಾಡುವ ಜೇನುಗಳು ಯಾವ್ಯಾವು ಅಂತ. ತುಡುವೆ ಜೇನಿದೆ, ನಸರು ಜೇನಿದೆ, ಯುರೋಪಿಯನ್ ಜೇನಿದೆ, ಮತ್ತೆ ಹೆಜ್ಜೇನು, ಮತ್ತೆ ಕೋಲು ಜೇನು, ಕಡ್ಡಿ ಜೇನು ಅಥವಾ ಕೋಲು ಜೇನು ಅಂತ ಹೇಳ್ತೀವಿ. ಇವು ಸಹ ಜೇನುಗಳಲ್ಲೂ ಸಹ ಜೇನುತುಪ್ಪವನ್ನು ಹಾರ್ವೆಸ್ಟ್ ಮಾಡ್ತೀವಿ. ಸೊ ಮತ್ತೆ ಉಪಕರಣಗಳು ನಿಮ್ಗಾಗ್ಲಿ ಈಗ ಹೇಳ್ದಂಗೆ ಉಪಕರಣಗಳು ಸಹ ಎಲ್ಲವೂ ಸಹ ನೀವು ಇದಾವೆ. ಸೊ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಸೊ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ತಿಳಿಸ್ಕೊಡ್ತೀವಿ.